ಮೊದಲಿಗೆ ಹೆಡ್ಲೈನ್ಸ್. ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿ ಅನೈತಿಕ ಸಂಬಂಧದ ಹಿನ್ನೆಲೆ 4 ವರ್ಷ ಪ್ರಾಯದ ಮಗುವಿನ ಮೇಲೆ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಟಿ. ನರಸೀಪುರ ತಾಲೂಕಿನ ಉಕ್ಕಲಗೆರೆ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಜಾಗತಿಕ ಸ್ತನ್ಯಪಾನ ಸಪ್ತಾಹ ಹಾಗೂ ಎದೆಹಾಲು ಸೇವನೆ ಮಹತ್ವದ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿ ಅನೈತಿಕ ಸಂಬಂಧದ ಹಿನ್ನೆಲೆ 4 ವರ್ಷ ಪ್ರಾಯದ ಮಗು ಕಗ್ಗೋಲೆ. ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ 4 ವರ್ಷ ಪ್ರಾಯದ ಮಗು ಕಗ್ಗೋಲೆ. ವಿರಾಜಪೇಟೆ ಚಿಕ್ಕಪೇಟೆ ಲೈನ್ ಮನೆಯಲ್ಲಿ ಇಂದು ಬೆಳಗ್ಗೆ ನಡೆದ ಘಟನೆ. ನಾದಿನಿ ಸುಚಿತ್ರ ಅವರ ಚರಣ್ ಎಂಬ ಬಾಲಕನನ್ನು ಕೈಯಿಂದ ಹೊಡೆದು ಕೊಲೆ ಮಾಡಿದ್ದು, ಕಳೆದ 2 ತಿಂಗಳಿನಿಂದ ಪತ್ನಿ ಮತ್ತು ಆಕೆಯ ಸಹೋದರಿ ಮಗುವಿನ ಒಟ್ಟಿಗೆ ಒಂದೇ ಮನೆಯಲ್ಲಿ ವಾಸ ಮಾಡಿಕೊಂಡಿದ್ದರು ಎಂದು ತಿಳಿದು ಬಂದಿದೆ. ನಾದಿನಿಯ ಮೇಲೆ ಬಲಾತ್ಕಾರ ಮತ್ತು ಮಗುವಿನ ಕೊಲೆ ಪ್ರಕರಣದಲ್ಲಿ ಪ್ರತಾಪನ ವಿರುದ್ಧ ವಿರಾಜಪೇಟೆ ನಗರ ಪೊಲೀಸರು ಪ್ರಕರಣ ದಾಖಲು ಮಾಡಿದ್ದು, ಆರೋಪಿ ಮೂಲತಃ ರಾಯಚೂರು ಜಿಲ್ಲೆಯ ಪ್ರತಾಪ್ನನ್ನು ಬಂಧಿಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ, ಪೊಲೀಸ್ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ, ಗ್ರಾಮಾಂತರ ಠಾಣೆ ಅಧಿಕಾರಿ ಜೆಎನ್ ಲತಾ, ನಗರ ಠಾಣೆಯ ಕಾವೇರಪ್ಪ ಸೇರಿದಂತೆ ಅನೇಕ ಪೊಲೀಸರು ಭಾಗವಹಿಸಿದ್ದರು. ವಿರಾಜಪೇಟೆ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಚಿಕ್ಕಪೇಟೆ ಜಾಗ ಇರುವಂತಹ ಲೈನ್ ಮನೆಯಲ್ಲಿ ಒಂದು 4 ವರ್ಷದ ಮಗುವಿನ ಡೆತ್ ಆಗಿದೆ ಅನ್ನುವ ಇಂಟಿಮೇಷನ್ ನಮಗೆ ಬರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯೇ ಆ ಲೈನ್ ಮೇಲೆ ವಾಸವಿರುವಂತಹ ಒಬ್ಬ ಆರೋಪಿ ಪ್ರತಾಪ್ ಅನ್ನೋನು ಮಾಡಿರ್ತಾನೆ ಎಂಬ ನಮಗೆ ಮಾಹಿತಿ ಬಂದ ಮೇರೆಗೆ ವಿರಾಜಪೇಟೆ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು FIR ನಾವು ದಾಖಲು ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ಪರೀಕ್ಷೆ ಹಾಗೆ ಇದು ಆರೋಪಿನ ದಸ್ತಗಿರಿ ಮಾಡುವಂತಹ ಒಂದು ಪ್ರೊಸೀಜರ್ ನಾವಿನ್ನು ಮಾಡ್ತಿದ್ದೀವಿ. ಮುಂದೆ ಏನೇನು ಕ್ರಮ ತಗೊಳ್ತೀವಿ ಅನ್ನೋದನ್ನು ಪ್ರೊಸೀಜರ್ ಮಾಡಾದ್ಮೇಲೆ ನಿಮಗೆ ತಿಳಿಸ್ಕೊಡ್ತೀವಿ. ನಾವು ಅಟ್ ಪ್ರೆಸೆಂಟು ಒಂದು FIR ದಾಖಲಾಗಿದೆ. ವೈದ್ಯಕೀಯ ಪರೀಕ್ಷೆ ಹಾಗೂ ದಸ್ತಗಿರಿ ಮಾಡುವಂತಹ ಒಂದು ಪ್ರೊಸೀಜರ್ ಏನಿದೆ ಅದನ್ನು ನಾವಿನ್ನು ಮಾಡ್ತಾ ಇದ್ದೀವಿ. ಯಾವ ಕಾರಣಕ್ಕೆ ನಡೆದಿದೆ ಅಂತ ಗೊತ್ತಿಲ್ಲ. ಎಲ್ಲರೂ ಒಂದೇ ಕುಟುಂಬದವರು ಆಗಿದ್ರು ಅಂತ ಇಲ್ಲಿ ನೀಡಿದಂತಹ ಕಂಪ್ಲೇಂಟ್ ಹಾಗೂ ಆರೋಪಿ ಒಂದೇ ಕುಟುಂಬದವರು. ಅವರ ಮಧ್ಯೆ ಒಂದು ಅನೈತಿಕ ಸಂಬಂಧ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಜಗಳ ಆಯಿತು. ಆ ಒಂದು ಜಗಳದಲ್ಲಿ ಮಗುವಿಗೆ ಗಾಯ ಆಗಿ ಮಗು ಸಾವನ್ನಪ್ಪಿದೆ ಅನ್ನುವ ಮಾಹಿತಿ ನಮಗೆ ಪ್ರಥಮವಾಗಿ ಸಿಕ್ಕಿರುವಂಥದ್ದು. ಯಾವಾಗ ನಡೆದ ಘಟನೆ? ಯಾವಾಗ ನಡೆದಿದ್ದು? ಇದು ನಮಗೆ 12ನೇ ತಾರೀಕು ಬೆಳಿಗ್ಗೆ ಗೊತ್ತಾಗುತ್ತೆ. ಬೆಳಗಿನ ಜಾವ ನಡೆದಿರಬಹುದು ಅನ್ನೋದು ನಮಗೆ ಬಂದಂಥ ಮಾಹಿತಿ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಸಂಗಮಕ್ಕಾಗಿ ರವಿಕುಮಾರ್, ವಿರಾಜಪೇಟೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಅದ್ದೂರಿಯಾಗಿ ನಡೆದ ಬೃಹತ್ ತಿರಂಗ ರ್ಯಾಲಿ ದೇಶಭಕ್ತಿಯ ಅಲೆಯಲ್ಲಿ ತೇಲಿದ ನಗರ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಗಚ್ಚಿನ ಮಠದ ಪೂಜ್ಯರಾದ ಶ್ರೀ ಶಿವಬಸವ ಸ್ವಾಮೀಜಿಗಳು ಹಾಗೂ ಶ್ರೀ ಶೆಟ್ಟರ ಮಠದ ಶ್ರೀ ಮರುಳಸಿದ್ದ ಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಿರಿಯ ಗಣ್ಯರು ಹಾಗೂ ಮಾಜಿ ಸೈನಿಕರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ತಿರಂಗ ರ್ಯಾಲಿಯು ಅತ್ಯಂತ ವಿಜೃಂಭಣೆ ಮತ್ತು ದೇಶಭಕ್ತಿಯ ಉತ್ಸಾಹದೊಂದಿಗೆ ಯಶಸ್ವಿಯಾಗಿ ಜರುಗಿತು. ಪ್ರಮುಖ ವೃತ್ತಗಳಲ್ಲಿ ರಾರಾಜಿಸಿದ ತ್ರಿವರ್ಣ ಧ್ವಜ. ಐತಿಹಾಸಿಕ ಗಚ್ಚಿನ ಮಠದ ಆವರಣದಿಂದ ಚಾಲನೆ ಪಡೆದ ಈ ಬೃಹತ್ ತಿರಂಗ ರ್ಯಾಲಿಯು ನಗರದ ಪ್ರಮುಖ ರಸ್ತೆ ಹಾಗೂ ವೃತ್ತಗಳಲ್ಲಿ ಸಂಚರಿಸಿತು. ಗಚ್ಚಿನ ಮಠದಿಂದ ಆರಂಭಗೊಂಡು ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಶಿವಯೋಗಿ ಸರ್ಕಲ್ ವರೆಗೆ ಸಾಗಿದ ರ್ಯಾಲಿಯುದ್ದಕ್ಕೂ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಘೋಷಣೆಗಳೊಂದಿಗೆ ಕಂಠಪಾಠ ಮಾಡಿ ಮೆರವಣಿಗೆಗೆ ವಿಶೇಷ ಕಳೆ ತಂದರು. ಕಾರ್ಯಕ್ರಮದಲ್ಲಿ ABVP ಯುವ ಮೋರ್ಚಾ ಹಾಗೂ ವಿವಿಧ ಕಾಲೇಜುಗಳ ವಿದ್ಯಾರ್ಥಿನಿಯರ ಜೊತೆಗೆ ಪ್ರಮುಖ ರಾಜಕೀಯ ನಾಯಕರು ಹಾಗೂ ಹಿರಿಯ ಗಣ್ಯರು ಭಾಗವಹಿಸಿದರು. ವಿಶೇಷವಾಗಿ ಮಾಜಿ ಶಾಸಕರಾದ ಶ್ರೀ ಮಹೇಶ್ ಕುಮಟಳ್ಳಿ, ಶ್ರೀ ಗಿರೀಶ್ ಬುಟ್ಟಾಳಿ, ಶ್ರೀ ಸಂಪತ್ ಕುಮಾರ್ ಶೆಟ್ಟಿ, ಶ್ರೀಮತಿ ಸರಸ್ವತಿ ನ್ಯಾಮೇಗೌಡ ಸೇರಿದಂತೆ ಅನೇಕ ಪ್ರಮುಖರು, ಮುಖಂಡರು, ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಅಥಣಿ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಆಗಮಿಸಿದ ಸಾವಿರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಮಹೇಶ್ ಶರ್ಮಾ, ಬೆಳಗಾವಿ. ಟಿ. ನರಸೀಪುರ ತಾಲೂಕಿನ ಉಕ್ಕಲಗೆರೆ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಮಧ್ಯರಾತ್ರಿ ಸುಮಾರು 1 ಗಂಟೆ ವೇಳೆಗೆ ಶಿವಸ್ವಾಮಿ ಪುತ್ರ ಸುಹಾಸ್ ಅವರ ಮನೆಯ ಮುಂಭಾಗ ಚಿರತೆ ಓಡಾಡುತ್ತಿರುವುದು ಕಂಡುಬಂದಿದೆ. ಸಾಕು ನಾಯಿ ಕಿರುಚುತ್ತಿದ್ದ ಶಬ್ದ ಕೇಳಿ ಹೊರಬಂದ ಸುಹಾಸ್ ಚಿರತೆ ನಾಯಿಯನ್ನು ಇಳಿದಿರುವುದನ್ನು ಕಂಡು ಭಯದಿಂದ ಕಿರುಚಿದಾಗ ಚಿರತೆ ಅಲ್ಲಿಂದ ಪರಾರಿಯಾಗಿದೆ. ಚಿರತೆ ಓಡಾಡುತ್ತಿರುವ ದೃಶ್ಯವನ್ನು ಸುಹಾಸ್ ಅವರು ತಮ್ಮ ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದಾರೆ. ಗ್ರಾಮಸ್ಥರ ಮನವಿ ಮೇರೆಗೆ ಅರಣ್ಯ ಇಲಾಖೆ ಬೋನು ಇರಿಸಿದರೂ ಚಿರತೆ ಇನ್ನೂ ಸೆರೆಯಾಗಿಲ್ಲ. ಹೀಗಾಗಿ ಅರಣ್ಯ ಇಲಾಖೆ ತಕ್ಷಣ ಕಾರ್ಯಾಚರಣೆ ನಡೆಸಿ ಚಿರತೆಯನ್ನು ಸೆರೆ ಹಿಡಿದು ಗ್ರಾಮಸ್ಥರ ಆತಂಕ ದೂರ ಮಾಡಬೇಕೆಂದು ಉಕ್ಕಲಕೆರೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಲನಗರ. ಕೆಆರ್ಪೇಟೆ ತಾಲೂಕಿನಲ್ಲಿರುವ ಶ್ರೀ ಚೌಡಮ್ಮ ದೇವಾಲಯದಲ್ಲಿ ಭೀಮನ ಅಮಾವಾಸ್ಯೆಯ ಅಂಗವಾಗಿ ವಿಶೇಷ ಪೂಜೆ ನಡೆಯಿತು.
ಕೆಆರ್ಪೇಟೆ ಪಟ್ಟಣದ ಹೊರವಲಯದ ಹೇಮಗಿರಿ ಬೈಪಾಸ್ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಭೀಮನ ಅಮಾವಾಸ್ಯೆ ಅಂಗವಾಗಿ ಇಂದು ತಾಯಿ ಚೌಡೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ ಪುರಸ್ಕಾರಗಳು ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ ಸಾವಿರಾರು ಭಕ್ತಾದಿಗಳು ತಾಯಿಯ ದರ್ಶನವನ್ನು ಪಡೆದು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾದರು. ಭೀಮನ ಅಮಾವಾಸ್ಯೆ ಅಂಗವಾಗಿ ನಡೆದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಬಿ ನಾಗೇಂದ್ರ ಕುಮಾರ್ ದೇವಾಲಯ ವ್ಯವಸ್ಥಾಪನಾ ಸಮಿತಿ ವತಿಯಿಂದ ನೀಡಿದ ಹೃದಯಸ್ಪರ್ಶಿ ಅಭಿನಂದನೆಯನ್ನು ಸ್ವೀಕರಿಸಿ ನೆರೆದಿದ್ದ ಭಕ್ತ ಸಮೂಹವನ್ನು ಉದ್ದೇಶಿಸಿ ಮಾತನಾಡಿದರು. ಸಾಧನೆ ಮಾಡಲು ಕಷ್ಟವಾದರೂ ನ್ಯಾಯ, ನೀತಿ, ಧರ್ಮ ಹಾಗೂ ಸತ್ಯದ ಮಾರ್ಗದಲ್ಲಿಯೇ ಸಾಗುವ ಮೂಲಕ ಗುರಿ ಮುಟ್ಟಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ನಾಗೇಂದ್ರ ಕುಮಾರ್ ಕರೆ ನೀಡಿದರು. ರಾಜ್ಯ ಮೈಸೂರು ಲ್ಯಾಂಪ್ ಸಂಸ್ಥೆ ಮಾಜಿ ಅಧ್ಯಕ್ಷ ಬಿಎಲ್ ದೇವರಾಜ್, ತಹಶೀಲ್ದಾರ್ ಶ್ರೇಯಸ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿ ತಿಲಕ್ ರಾಜ್, ಮಂಡ್ಯ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷ ಎಂಬಿ ಹರೀಶ್, ಶೀಲನೆರೆ ಅಂಬರೀಶ್, ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೆಆರ್ ಚಂದ್ರಶೇಖರ್, ಪ್ರಿಯಚಂದ್ರು ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಭೀಮನ ಅಮಾವಾಸ್ಯೆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಗೆ ಬೆಲ್ಲದಾರತಿ ಹಾಗೂ ನಿಂಬೆಹಣ್ಣಿನ ಆರತಿಯನ್ನು ಬೆಳಗಿ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದರು. ಭೀಮನ ಅಮಾವಾಸ್ಯೆ ವಿಶೇಷ ಪೂಜಾ ಕಾರ್ಯಕ್ರಮದ ಅಂಗವಾಗಿ ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಸಿಹಿ ಪೊಂಗಲ್, ಖಾರ ಪೊಂಗಲ್, ಕೇಸರಿ ಬಾತ್, ಚಿತ್ರಾನ್ನ, ಪುಳಿಯೋಗರೆ ಹಾಗೂ ಮೊಸರನ್ನ ಪ್ರಸಾದವನ್ನು ವಿತರಿಸಲಾಯಿತು. नमो भगवते चामुण्डेश्वरी मलयाळ स्वरूपिणे सर्वासिद्धे कारणे सत्यं ब्रूहि स्वाहा स्वदा नमोस्तुते. ಕೇರ್ಪೇಟೆಯ ಜಲ್ಸೂರು ಹೈವೇಯ ಇಲ್ಲಿರುವ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ಇಂದು ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ಈ ಚೌಡೇಶ್ವರಿ ಜನ್ಮ ದಿವಸದಂದು ಶ್ರೀ ಚೌಡೇಶ್ವರಿ ದೇವಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಹಾಗೂ ಅಷ್ಟದ್ರವ್ಯದ ಅಭಿಷೇಕ ಹಾಗೂ ವಿಶೇಷವಾಗಿ ಬೆಳ್ಳಿಯ ಕವಚದ ವಿಶೇಷವಾಗಿ ಪೂಜೆ ನೆರವೇರಿದೆ ಹಾಗೂ ಭಕ್ತಾದಿಗಳಿಗೆ ಮತ್ತು ಅನ್ನದಾನ ನೆರವೇರಲಿದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವಿ ಕೃಪೆಗೆ ಪಾತ್ರರಾಗಬೇಕೆಂದು ಅಡುಗೆ ಮನೆ ಏರ್ಪಾಡು ಮಾಡಬೇಕು ಅಂತ ಮಾಡಿದ್ವಿ. ಸರಿ, ಈ ಸರಿ ಶ್ರಾವಣಕ್ಕೆ ಕೆಲಸ ಇಡ್ಸೋಣ ಅಂತ ಇದರಲ್ಲಿ. ಒಳ್ಳೇದು. ನಮ್ಮ ಕೈಲಿ ಏನು ಸಹಾಯ ಆಗುತ್ತೆ ಖಂಡಿತ ಮಾಡೋಣ. ನೀವು ಬನ್ನಿ, ಆ ಟೈಮಲ್ಲಿ ನಮ್ಮ ನೀಲಕಂಠವರು ನೀವು ಎಲ್ಲ ಬನ್ನಿ, ಇನ್ನು ದೇವಸ್ಥಾನದವರು. ಸೊ ಮಾತಾಡಿ ಅದೇನು ನನ್ನ ಕೈಲಿ ಸಹಾಯ ಆಗುತ್ತೆ ಅದು ಮಾಡೋಣ. ಹಾಂ, ಸರಿ. ತಾಯಿ ತಾಲೂಕಿನ ಜನಕ್ಕೆ ಒಳ್ಳೇದು ಮಾಡೋ ದೇವತೆ ಅದು, ಅಧಿದೇವತೆ ಅಲ್ವೇ? ಸಕಾಲಕ್ಕೆ ತಾಲೂಕಿಗೆ ನಮ್ಮ ರೈತರಿಗೆ ಎಲ್ಲ ಬೆಳೆ ಎಲ್ಲ ಚೆನ್ನಾಗಿ ಆಗಲಿ, ಎಲ್ಲ ಆರೋಗ್ಯ, ನೆಮ್ಮದಿ, ಆರ್ಥಿಕವಾಗಿ ಚೆನ್ನಾಗಿರ್ತಕ್ಕಂಥ ಆಶೀರ್ವಾದನ ಈ ಅಮಾವಾಸ್ಯೆ ಟೈಮಲ್ಲಿ ಮಾಡಲಿ ಚೌಡೇಶ್ವರಿ ತಾಯಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಜಾಗತಿಕ ಸ್ತನ್ಯಪಾನ ಸಪ್ತಾಹ ಹಾಗೂ ಎದೆಹಾಲು ಸೇವನೆಯ ಮಹತ್ವದ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಯಿತು. ತಾಯಿಯ ಎದೆ ಹಾಲು ಮಗುವಿನ ಅತ್ಯುತ್ತಮ ಆರೋಗ್ಯ ಮತ್ತು ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಅತ್ಯಗತ್ಯ. ಈ ಕುರಿತು ಸಮಾಜದಲ್ಲಿ ಸೂಕ್ತ ಜಾಗೃತಿ ಮೂಡಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಭರವಸೆ ಬೆಳಕು ಫೌಂಡೇಶನ್ ಹಾಗೂ ಗಾಂಧಿ ಗ್ರಾಮೀಣ ಗುರುಕುಲದ ಸಂಘಟಕರು ತಿಳಿಸಿದ್ದಾರೆ. ಜಾಗತಿಕ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ಭರವಸೆ ಬೆಳಕು ಫೌಂಡೇಶನ್ ಹಾಗೂ ಗಾಂಧಿ ಗ್ರಾಮೀಣ ಗುರುಕುಲ ಅಥಣಿ ಇವರ ಜಂಟಿ ಸಹಯೋಗದಲ್ಲಿ ತಾಯಿಯ ಎದೆ ಹಾಲು ಸೇವನೆಯ ಮಹತ್ವ ಕುರಿತು ವಿಶೇಷ ಜಾಗೃತಿ ಉಪನ್ಯಾಸ ಕಾರ್ಯಕ್ರಮವನ್ನು ಭರವಸೆ ಬೆಳಕು ಫೌಂಡೇಶನ್ ಕಚೇರಿಯಲ್ಲಿ ಆಯೋಜಿಸಲಾಗಿದೆ. ಶಿಶುವಿನ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ಮತ್ತು ಬೆಳವಣಿಗೆಯಲ್ಲಿ ಎದೆ ಹಾಲಿನ ಪ್ರಮುಖ ಪಾತ್ರವಾಗಿದೆ. ತಾಯಿ ಮತ್ತು ಮಗುವಿನ ನಡುವಿನ ಪ್ರೀತಿ ಹಾಗೂ ಆತ್ಮೀಯ ಭಾವನಾತ್ಮಕ ಬಾಂಧವ್ಯ ಹೆಚ್ಚಾಗುತ್ತದೆ. ಈ ವಿಶೇಷ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಮುಖ್ಯ ಉಪನ್ಯಾಸವನ್ನು ಡಾಕ್ಟರ್ ಕಾಮಾಕ್ಷಿ ಬಾಟಿ ನೆರವೇರಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಹಿರಿಯ ಮೇಲ್ವಿಚಾರಕರಾದ ಶ್ರೀಮತಿ ಬಿಬಿ ವಾದಿ ಭಾಗವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಮಹಾನಾಯಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಮಡ್ಡಿ ಹಾಗೂ ಗಾಂಧಿ ಗ್ರಾಮೀಣ ಗುರುಕುಲದ ಕಾರ್ಯಕ್ರಮ ನಿರ್ವಾಹಕರಾದ ಡಾಕ್ಟರ್ ಭಾರತಿ ಬೀಜಪುರ ಉಪಸ್ಥಿತರಿದ್ದಾರೆ. ತಾಯಿಯ ಎದೆಯಲು ಮಗುವಿನ ಆರೋಗ್ಯದ ಮೊದಲ ಹೆಜ್ಜೆ. ತಾಯಿಯ ಎದೆಯಲು ಮಗುವಿನ ಆರೋಗ್ಯದ ಮೊದಲ ಹೆಜ್ಜೆ ಎಂಬ ಸದಾಶಯದೊಂದಿಗೆ ತಾಯಿ ಮತ್ತು ಮಗುವಿನ ಸುಂದರ ಭವಿಷ್ಯಕ್ಕಾಗಿ ಪ್ರತಿಯೊಂದು ಕುಟುಂಬವು ಈ ಬಗ್ಗೆ ಜಾಗೃತರಾಗಿರಬೇಕು. ಕ್ಷೇತ್ರದ ಸಾರ್ವಜನಿಕರು, ತಾಯಂದಿರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಆಯೋಜಕರು ಕೋರಿದ್ದಾರೆ. ಹೊರಗೆ ಬರುವಾಗ ಐದು ತ್ರಾಸ ಆಗ್ತದಲ್ಲ, ಅಷ್ಟೇ ತ್ರಾಸ ಖುಷಿ ಆಗ್ತದ. ನಾವು ತಿಳ್ಕೊಂಡಿರ್ಬೇಕದ ಆರಾಮ್ ಬರ್ತದಂತ. ಅದು ಎಷ್ಟು ದಡ್ಪಡಿಸಿ ಬರ್ತದ, ಅದ ಪಾಪ ದಡ್ಕೋತದ. ದಡ್ಕೊಂಡ ಮ್ಯಾಲ ಏನ್ ಮಾಡ್ತದ, ಮಲ್ಕೋತದ. ಮಲ್ಕೊಂಡ ಮ್ಯಾಲ ಏನಾಗುದು, ಎಬಸ್ಲಿಕ್ಕೆ ಬರ್ತದೇನ, ಎಬಸ್ ಕುಡಿಸ್ಬೇಕು. ಹೌದೇನೆ, ಎಬಸ್ ಕುಡಿಸ್ಬೇಕಿಲ್ಲ, ಎಬಸ್ ಕುಡಿಸ್ಬೇಕಿಲ್ಲ. ಹೌದೇನಿಲ್ಲ, ನೀ ಎಬ್ಸುದ ಹೆಂಗ ಹೇಳುದಿಲ್ಲ. ನಾಲ್ಕು ತಾಸ
ಏನು ಬರೋ ಇದು ಇಲ್ಲ, ನಿಮ್ ಮ್ಯಾಲ ಭರೋಸೆ ಈಗ ಉಳಿದಿಲ್ಲ. 4 ತಾಸ್ಲಿ ಹೇಳುದು, ಯಾವಾಗ 4 ತಾಸ್ಲಿ ಅವಾಗ ಏನಾಗಿರ್ತದ, ಹೊಟ್ಯಾಗ ಹಸಿವಿ ರಿಫ್ಲೆಕ್ಸಿಸ್ ಹೋಗ್ಯಾವ. ಯಾವ ರಿಫ್ಲೆಕ್ಸಿಸ್? ಆ ಮಾಡುದು, ಗಿಡ ಚಕ್ಕುಡುದು ಇತ್ತಿಲ್ಲ, ತಾಸ್ನ್ಯಾಗಿತ್ತು. ಏನ್ ಬಾಯಾಗ ಬರ್ತದ ಅದ್ರ ಮೇಲೆ ಸಕಲ್ ಮಾಡ್ಕೊತಿರ್ಬೇಕು. ಅಂದ್ರೆ ಸಮಜ ಇದು ಬಾಯಾಗ ಬಂದದ, ಇದು ಬಾಯಾಗ ಕೂಸ್ದ, ಇದಕ್ಕೆ ಅದ್ರ ನಾಲಿಗೆ ಅದ, ಇದು ತಾಳು ಅದ. ಹಿಂಗ್ ಹಿಡ್ಕೊಂಡ್ರ ಹಿಂಗ 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 ಕುಡಿಲಿಕ್ಕೆ ಶುರು ಮಾಡ್ತದೆ. ಹಿಂಗ ಆಮೇಲೆ ಅದು ಬರೋಬರಿ ಮೊದ್ಲಿನ 3 ದಿವಸ ಹಾಲಿರುವುದಿಲ್ಲ. ಏನ್ ಕುಡಿತದ ಅದು? ಏನ್ ಕುಡಿತದ? ಏನ ಅದು ಮಗು ಜಗಿ ಕುಡ್ದಂಗ್ ತಾಯಿಗೆ ಹಾಲು ಬರ್ತಿರ್ತಾವ್ರಿ. 2 ಮಾತು. ಒಂದ್ ಮಾತು ಅವ್ರು ಹೇಳಿದ್ದು ಆ ಅಕ್ಕಾಗ, 2 ಮಾತು ಏನು ಮಾಡಿದ್ರ, ಅದು ಮೊದ್ಲಿನೇನ್ ಹಾಲು ಇರ್ತಾವಲ್ಲ ಮೊದಲ್ ಬರು ಅವು, ಅದು ಗಟ್ಟಿ ಇರ್ತದ, ಭಾಳ ಚೀಕ್ ಇರ್ತದ, ಅದ್ರ ಚಿಕಟ್ ಇರ್ತದ, ನೀರ್ಗತೆ ಇರ್ತದ, ಯಾವಾಗ್ರೆ ಬ್ರೌನ್ ಇರ್ತದ, ಯಾವಾಗ್ರೆ ಯೆಲ್ಲೋ ಇರ್ತದ. ಅವ್ರಿಗೆ ಏನ್ ಅನ್ನಿಸ್ತದ? ನ್ಯೂಸ್ ಸಂಗಮಕ್ಕಾಗಿ ಮಹೇಶ್ ಶರ್ಮಾ, ಬೆಳಗಾವಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗು ಜಿಲ್ಲೆ ವಿರಾಜಪೇಟೆಯಲ್ಲಿ ಅನೈತಿಕ ಸಂಬಂಧದ ಹಿನ್ನೆಲೆ 4 ವರ್ಷ ಪ್ರಾಯದ ಮಗುವಿನ ಮೇಲೆ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಟಿ. ನರಸೀಪುರ ತಾಲೂಕಿನ ಉಕ್ಕಲಗೆರೆ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿ ಜಾಗತಿಕ ಸ್ತನ್ಯಪಾನ ಸಪ್ತಾಹ ಹಾಗೂ ಎದೆಹಾಲು ಸೇವನೆ ಮಹತ್ವದ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಲಕ್ಷ್ಮೀ ಸಂತೋಷ್ ಗೊಬ್ಬಳಿ.